ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಸುವಾರ್ತೆಯನ್ನು 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅದರ ತಲೆಬರಹದಲ್ಲಿ ಬರೆಯಲ್ಪಟ್ಟಿರುವಂತಹ ಸುಂದರವಾದ ಮಾತು ಅಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಲ್ಲಿ ಪ್ರಕಟವಾದಂತಹ ನಿತ್ಯ ಜೀವದಿಂದ ದೇವರ ಸಂಗಡಲು ಜೊತೆಯ ಭಕ್ತರ ಸಂಗಡಲು ಅನ್ಯೂನತೆ ಉಂಟಾಗುತ್ತದೆ. ಎಂಥ ಅದ್ಭುತವಾದ ಮಾತು! ಯೇಸು ಕ್ರಿಸ್ತನಲ್ಲಿ ಪ್ರಕಟವಾಗಿರುವಂತಹ ಆ ನಿತ್ಯ ಜೀವದಿಂದ ದೇವರ ಸಂಗಡಲು ಜೊತೆಯ ಭಕ್ತರ ಸಂಗಡಲು ಅದು ಅನ್ಯೂನತೆಯನ್ನು ಉಂಟು ಮಾಡುವಂಥದ್ದಾಗಲ್ಪಟ್ಟಿದೆ ಎಂಬುದಾಗಿ ಅಲ್ಲಿ ಆ ಅನ್ಯೂನತೆಗೋಸ್ಕರವಾಗಿ ಆತನು ಈ ರೀತಿಯಾಗಿ ಆತನು ಬರುತ್ತಾನೆ. ಅದೇ 1ನೇ ಅಧ್ಯಾಯ 3ರಿಂದ 4ನೇ ವಚನದಲ್ಲಿ ನಾವು ನೋಡ್ತೇವೆ. ನಾವು ಕಂಡದ್ದು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೂನತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. ಯೋಹಾನನು ಈ ರೀತಿಯಾಗಿ ಬರೆಯುತ್ತಾನೆ. ನಮ್ಮ ಉಭಯರಲ್ಲಿ ಒಂದು ಸಂತೋಷ ಅದು ಪರಿಪೂರ್ಣವಾಗಬೇಕಾದರೆ ಇವತ್ತು ನಮ್ಮ ಉಭಯತರಂದ್ರೆ ನಮ್ಮಲ್ಲಿಯೂ ದೇವರಲ್ಲಿಯೂ ಸಭೆಯಲ್ಲಿಯೂ ಸಭೆಯ ಮೊದಲಿಂಗನಾಗಿರುವ ಕ್ರಿಸ್ತನಲ್ಲಿ ನಮ್ಮ ಉಭಯತರಲ್ಲಿ ಇರುವ ಸಂತೋಷ ಪರಿಪೂರ್ಣವಾಗುವುದಕ್ಕೋಸ್ಕರ ಇವತ್ತು ದೇವರ ವಾಕ್ಯದಲ್ಲಿ ನಾವು ಕೇಳಿದ ಹಾಗೆ ಇವತ್ತು ಆ ಯೋಹಾನನು ಏನು ಕಂಡಿದ್ದಾನೋ, ಏನು ನೋಡಿದ್ದಾನೋ, ಏನು ಮುಟ್ಟಿದ್ದಾನೋ, ಏನು ಅನುಭವಿಸಿದ್ದಾನೋ ಆ ಒಂದು ಅನ್ಯೂನತೆಯಲ್ಲಿ ನಾವು ಸಹ ನೀವು ಸಹ ಆ ಅನ್ಯೂನತೆಯಲ್ಲಿ ಇದ್ದುಕೊಂಡು ನಮ್ಮ ಉಭಯರಲ್ಲಿ ಆ ಸಂತೋಷ ಪರಿಪೂರ್ಣವಾಗುವುದಕ್ಕಾಗಿ ದೇವರ ಅನ್ಯೂನತೆಗೆ ನಮ್ಮನ್ನು ಆತನು ಕರೆದಿದ್ದಾನೆ ಎಂಬುದರ ಕುರಿತು ಈ ಮಾತನ್ನು ನಾನು ಬರೆಯುತ್ತೇನೆ ಎಂಬುದಾಗಿ ಯೋಹಾನನು ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ನಮ್ಮಲ್ಲಿ ಒಂದು ಸಂತೋಷ ಇದು ಲೋಕದ ಸಂಗತಿಗಳು, ಲೋಕದ ಕಾರ್ಯಭಾರಗಳಲ್ಲಿರುವಂತಹ ಅನ್ಯೂನತೆಯ ಸಂತೋಷಕ್ಕಿಂತಲೂ ದೇವರ ಮಕ್ಕಳು, ದೇವರ ಸಂಗತಿಗಳು, ಕ್ರಿಸ್ತನೊಂದಿಗೆ ಇರುವಂತಹ ಅನ್ಯೂನತೆ ನಮ್ಮನ್ನು ಮಹಾ ಸಂತೋಷಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಲ್ಪಟ್ಟಿದೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ನಾವು ಯಾವಾಗಲೂ ಕ್ರಿಸ್ತನ ಅನ್ಯೂನತೆಯಲ್ಲಿ ಇರುವುದಕ್ಕೋಸ್ಕರವಾಗಿಯೇ ದೇವರು ಆತನು ಬಯಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ.